ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಮೀನ್ಸ್ ಎವ್ರಿ ಡೇ ಆಫೀಸ್ಗೆ ಅಂತ ತೋರಿಸಿದ್ದೀನಿ ಮತ್ತು ಯಾವುದಾದ್ರು ಪ್ರಾಡಕ್ಟ್ ಅಂತ ತೋರಿಸಿದ್ದೀನಿ. ಸೊ ನೀವು ವಿಡಿಯೋನ ಕೊನೆವರೆಗೆ ನೋಡಬೇಕು. ಮತ್ತು ನಾನಿವತ್ತು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡ್ತಿದ್ದೀನಿ. ಬಿಕಾಸ್ ಆಫ್ ದ್ಯಾಟ್ ಅದರಿಂದ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಏನಿದೆ ಅದೆಲ್ಲ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೆ ವಿಡಿಯೋ ನೋಡಿ, ಸೊ ದ್ಯಾಟ್ ನಿಮಗೂ ಯೂಸ್ಫುಲ್ ಆಗುತ್ತೆ. ಓಕೆ, ಡೈಲಿ ಆಫೀಸ್ಗೆ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ. ಸೊ ನೀವು ಕೂಡ ಇದೇ ಥರ ರೆಡಿ ಆಗ್ಬೋದು. ಸೊ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ನಾನು ಲಿಪ್ ಬಾಂಬ್ ಏನಿದೆ ಅದನ್ನು ಲಿಪ್ಗೆ ಹಾಕ್ಬಿಡ್ತೀನಿ. ಸೊ ನಾನು ರೆಡಿ ಆಗೋವರೆಗೆ ನಾನು ಲಿಪ್ಸ್ಟಿಕ್ ಹಾಕೋದು. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಲಿಪ್ಪು ಹೈಡ್ರೇಟ್ ಆಗಿರುತ್ತೆ. ನಾವು ಡೇ ಪೂರ ಲಿಪ್ಸ್ಟಿಕ್ ಹಾಕೋದ್ರಿಂದ ಸೊ ಲಿಪ್ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ದಟ್ಸ್ ದ ರೀಸನ್ ನಾನು ಫಸ್ಟೇ ಲಿಪ್ ಬಾಂಬ್ ಹಾಕ್ಬಿಡ್ತೀನಿ. ಹೇಗೆ ರೆಡಿ ಆಗೋದು ಆಫೀಸ್ಗೆ ಅಂತ, ಒಂದು ಕ್ರೀಮ್ ಹಾಕ್ಬಿಟ್ರೆ ಆಗಲ್ಲ. ಬಿಕಾಸ್ ಎವ್ರಿ ಮಾರ್ನಿಂಗಿಂದ ಸಂಜೆವರೆಗೆ ನಾವು ಒಂದು ಕಡೆ ಇರ್ತೀವಿ. ಸೊ ನಮ್ಮ ಸ್ಕಿನ್ ಬೆಳಗ್ಗೆ ಹೇಗಿದೆ ಹಾಗೆ ಸಂಜೆವರೆಗೂ ಇರಬೇಕು. ಸೊ ದ್ಯಾಟ್ ನಾನು ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಆ್ಯಸ್ ಯೂಶ್ವಲ್ ನಾನು ರೋಸ್ ವಾಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಡಾಬರ್ದು ರೋಸ್ ವಾಟರು. ಇದನ್ನು ಫೇಸ್ ಕ್ಲೆನ್ಸರ್ ಅಂತ ಕೂಡ ಕರೀತಾರೆ. ಬಟ್ ನಾನು ಇದನ್ನು 3-in-1 ಕ್ಲೆನ್ಸರ್, ಮಾಯ್ಶ್ಚರೈಸರ್ ಆ್ಯಂಡ್ ರಿಫ್ರೆಶ್ ಮೂರಕ್ಕೂ ಯೂಸ್ ಮಾಡ್ಬೋದು. ನಾನು ಫಸ್ಟ್ ಸ್ಕಿನ್ ಮೇಕಪ್ ಆಗೋಕ್ಕಿಂತ ಮೇಕಪ್ ಇಟ್ಸ್ ನಥಿಂಗ್ ಬಟ್ ಮೇಕಪ್, ಜಸ್ಟ್ ನೀವೇ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ಇದನ್ನ ನಾನು ಫಸ್ಟ್ ಹಾಕ್ಕೊಬಿಡ್ತೀನಿ ಸ್ಕಿನ್ಗೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನೀವು ಫೇಸ್ಗೆ ಏನು ಮಾಡ್ತೀರಾ ಅದನ್ನೇ ಕೂಡ ನೆಕ್ಕಿಗೂ ಮಾಡಲೇಬೇಕು. ನೀವು ಈ ಏಜಲ್ಲಿ ಸ್ಕಿನ್ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡದೆ ಹೋದರೆ, ಮೇಕಪ್ ಅಂತ ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿಲ್ಲ. ಬಟ್ ಗೆಟ್ ರೆಡಿ ಮೀನ್ಸ್ ಹೇಗೆ ರೆಡಿ ಸೆರಮ್ ಆಗ್ತಾಯಿದ್ದೀನಿ. ಸೆರಮಲ್ಲಿ ನನ್ನ ಹತ್ರ 2 ಚಾಯ್ಸ್ ಇದೆ, 2 ಇದೆ. ಬಟ್ ನಾನು ಇದ್ರ ಮೇಲೆ ಯೂಸ್ ಮಾಡ್ತೀನಿ. ಇದು ಪ್ಲಮ್ಸಿ ಟೈಪ್ ಇದೆ, ಗ್ರಿಪ್ಪಾಗಿ ಕೂರುತ್ತೆ ಫೇಸ್ಗೆ. ಎನಿವೇ ಇವತ್ತು ನಾನು ತುಂಬ ತಲೆಗೆ ಸ್ನಾನ ಮಾಡಿರೋದ್ರಿಂದ ನಾನು ಇದು ಆಯಿಲ್ ಥರ ಇರುತ್ತೆ, ಇದನ್ನು ಹಚ್ತಾ ಇದ್ದೀನಿ. ಎರಡೂ ತುಂಬ ಚೆನ್ನಾಗಿದೆ. ಸೆರಮ್ ನೀವು ಯೂಸ್ ಮಾಡಬೇಕಂದ್ರೆ ನಾನು ಇದನ್ನೇ ತೊಗೋಬೇಕಂತ ಹೇಳ್ತಾ ಇಲ್ಲ, ನಾನೇನು ಯೂಸ್ ಮಾಡ್ತಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ. ಇದು ಖಾಲಿ ಆಗ್ತಿದೆ ನಂದು. 4ನೇ ಬಾಟ್ಲು ಸೆರಮ್ ಎಲ್ಲ ಏನಿದೆ ಅದನ್ನು ಕ್ಲೀನಾಗಿ ಫೇಸಿಗೆ ಮಸಾಜ್ ಮಾಡಬೇಕು. ಓಕೆ, ಸೊ ಇದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇದೇ ನಾನು ಹೇಳಿದ್ದು, ನಾನು ಡೈಲಿ ಆಫೀಸ್ಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಪ್ಲಮ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಪ್ಯೂರ್ಲಿ ಬಂದು ವಾಟರ್, ರೈಸ್ ವಾಟರ್ ಮತ್ತು ಏರ್ ಮಾಯ್ಶ್ಚರೈಸರ್ ಜೆಲ್. ಓಕೆನಾ? ಸೊ ತುಂಬ ಚೆನ್ನಾಗಿದೆ ಇದು. ಇವಾಗ ರಿವ್ಯೂ ಪ್ಲಮ್ ಇದಕ್ಕೆ ಇದನ್ನು ಅಪ್ಲೈ ಮಾಡ್ತೀನಿ. ನಾನು ಎಲ್ಲ ಹೇಳ್ದಂಗೆ ನಾನು ಇಲ್ಲೇ ಹಾಕ್ಕೊಳ್ಳೋದು. ಈ ಥರ ಬರುತ್ತೆ ಇದು ಟೆಕ್ಸ್ಚರು. ನೋಡಿ, ಸ್ಕಿನ್ ಮೇಲೆ ನಾನು ಯಾವುದೇ ಥರ ಕ್ರೀಮ್ ಹಾಕಿದ್ರೂ ಅದು ನನ್ನ ಥರನೇ, ಮೀನ್ಸ್ ಯಾವುದೇ ಥರ ಮೇಕಪ್ ಅಂತ ಮಾತ್ರ ಅನ್ನಿಸ್ತಾ ಇಲ್ಲ. ಬಟ್ ಫೇಸ್ ಜಲ್ಲಿಯಾಗಿ ಕಾಣಿಸ್ತಾ ಇದೆ. ಇಷ್ಟು ನೀವು ಹಾಕೋದ್ರಿಂದನೇ ನಿಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಿರೋದು. ಅದರ್ವೈಸ್ ಖಂಡಿತ ಚೆನ್ನಾಗಿರಲ್ಲ. ಫೇಸಿಗೆ ಅಪ್ಲೈ ಮಾಡಿದ್ಮೇಲೆ ನೆಕ್ಕಿಗೆ ಅಪ್ಲೈ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ನೆಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇವಾಗ ಫೇಸ್ ತುಂಬ ಬ್ರೈಟಾಗಿ ಕಂಡು ನೆಕ್ ಡಾರ್ಕಾಗಿ ಕಂಡ್ರೆ ಅದು ಚೆನ್ನಾಗಿರಲ್ಲ. ಸೊ ದಟ್ ನೀವು ಫೇಸಿಗೆ ಹಾಕಿದ್ಮೇಲೆ ನೆಕ್ಕಿಗೂ ಕೂಡ ಹಾಕಲೇಬೇಕು. ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ತುಂಬ ಫೇಸ್ ರಿಸಲ್ಟ್ ಎಲ್ಲ ಚೇಂಜ್ ಆಗಿದೆ. ಎಷ್ಟು ಆಯಿಲಿಯಾಗಿ ಶೈನಿಂಗ್ ಆಗಿ ಕಾಣ್ತಾ ಇದೆ. ಸೊ ಇದು ನಾನು ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್. ಇದು ನ್ಯೂಟ್ರಿಜನ, ಅದು SPF 50 PA++ ಇದೆ. ಈ ಥರ ಇದ್ದರೆ ಮಾತ್ರ ನಾವು ಯೂಸ್ ಮಾಡಬೇಕು, ಅದರ್ವೈಸ್ ನೋ. ಸೊ ಇದು ನನ್ನ ಫೇಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಅದೆಲ್ಲ ಯೂಸ್ಫುಲ್ಲೇ, ಬಟ್ ನಾವು ಬಿಸಿಲಿಗೆ ಹೋದಾಗ ನಮ್ಮ ಸ್ಕಿನ್ನ ಮೇಂಟೈನ್ ಮಾಡೋದೇ ಈ ಕ್ರೀಮ್ ಸನ್ಸ್ಕ್ರೀನ್. ಇದನ್ನೇ ಯೂಸ್ ಮಾಡಬೇಕಂತಿಲ್ಲ, ಬಟ್ ಮೇಕ್ ಶೂರ್ ಅದು SPF 50+ ಇರಬೇಕು. ಸೊ ನಾನು ಇಷ್ಟು ತೊಗೋತಾ ಇದ್ದೀನಿ. ಜಾಸ್ತಿ ಕ್ರೀಮ್ ತೊಗೊಳ್ಳೋದು ಇದಲ್ಲ, ಬಟ್ ನೀವು ಅದನ್ನು ಸ್ಕಿನ್ಗೆ ಹೇಗೆ ಅಪ್ಲೈ ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್. ಸ್ಕ್ರೀನ್ ಏನಿದೆ ಇದನ್ನು ಜಾಸ್ತಿ ನಾವು ರಬ್ ಮಾಡಬಾರ್ದು. ಸ್ಕಿನ್ ಮೇಲೆ ಅದು ಅಂಟ್ಕೊಳ್ಳೋಂಗೆ ಕೂರಿಸ್ಬೇಕು.
ನಾವೇನು ಅಪ್ಲೈ ಮಾಡಾದ್ಮೇಲೆ ಅದನ್ನೇ ಕೆಳಗಡೆ ತಗೋಬೇಕು. ಹೇಗಿದೆ ಹಾಗಿದೆ. ಇವಾಗ ಫೇಸ್ಗೆ ಸ್ವಲ್ಪ ಟಿಂಟ್ ಹಾಕಬೇಕು. ಟಿಂಟ್ ಅಂದರೆ ಮೀನ್ಸ್ ಸ್ವಲ್ಪ ಹೈಲೈಟ್ ಆಗಿ ಕಾಣಬೇಕು ಅಂತಂದರೆ ನಾನು ಫೇಸ್ ಟಿಂಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಮೈ ಫೇವ್ರೇಟ್. ಎವ್ರಿ ಡೇ ನಾನು ಯೂಸ್ ಮಾಡಲ್ಲ, ಬಟ್ ನಿಮ್ಗೆ ಇವತ್ತು ತೋರಿಸ್ತಿದ್ದೀನಲ್ವ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಕೈಗೆ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಈ ಪೋರ್ಷನಿಂದ ಈ ಪೋರ್ಷನ್, see later you just apply like this. ಓಕೆನಾ? ನೈಕಾದಲ್ಲಿ ಸಿಗುತ್ತೆ. ಸಿ ಓಕೆ, ದಟ್ಸ್ ನೈಸ್. ಇದಕ್ಕೆ ಬ್ಲಷ್ ಕೂಡ ಹಾಕೋಬೋದು, ಬಟ್ ಖಂಡಿತ ನಾನು ಬ್ಲಷ್ ಹಾಕ್ತಾ ಇಲ್ಲ. ಸೊ ನಾನಿವಾಗ ಐಬ್ರೋಗೆ ರೆಡಿ ಮಾಡ್ಕೊತಿದ್ದೀನಿ. ಇದು ಬಂದು ಮಾರ್ಸ್ ಪೆನ್ಸಿಲು ತೊಗೊಂಡು ತುಂಬ ದಿನ ಆಯಿತು, ಒಂದು 6 months ಆಯಿತು ಅಂದ್ಕೊಳ್ಳಿ. ಫೋರ್ ಐಬ್ರೋ ಐ ಪುಟ್ ಇಟ್, ಐ ಜಸ್ಟ್ ಕೂಮ್ ಇಟ್. ಇದು ತುಂಬ ಜಾಸ್ತಿ ಇದೆ. ನನ್ನ ಫೇಸು ಸ್ವಲ್ಪ ದೊಡ್ಡ ಇರೋದ್ರಿಂದ, ರೌಂಡ್ ಫೇಸ್ ಇರೋದ್ರಿಂದ ಐಬ್ರೋ ನನಗೆ ಸ್ವಲ್ಪ ಡಾರ್ಕ್ ಆಗಿ ಕಾಣಬೇಕು. ಓಕೆ, ದಟ್ಸ್ ಓಕೆ. ನಾವು ಆಫೀಸು 9:15ಗೆ ನಾನು ಆಫೀಸ್ಗೆ ಹೋಗಬೇಕು. ಸೊ 9:30 ಅಂದ್ಕೊಳ್ಳಿ. ಸೊ ಬಿಫೋರ್ ದ್ಯಾಟ್ ನಾನು ರೆಡಿ ಆಗಬೇಕು. ಈಗ 7:30 ಆಗಿದೆ. ಸೊ ನಾನು ಬೇಗ ಮೇಕಪ್ ರೆಡಿ ಎಲ್ಲ ಹಾಕಿ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹೋಗೋದಷ್ಟೇ. ಸೊ ಇವಾಗ ಲಿಪ್ಸ್ಟಿಕ್ ಅಂತ ಬಂದರೆ ನನ್ನ ಹತ್ರ ಲಿಕ್ವಿಡ್ ಇದೆ, ಮ್ಯಾಟ್ ಇದೆ, ಎಲ್ಲ ಇದೆ. ಸೊ ಆ್ಯಸ್ ಆಫ್ ನಾವು ನನಗೆ ರೀಸೆಂಟಾಗಿ ಇಷ್ಟ ಆಗಿರೋದಂದರೆ ಪೆನ್ಸಿಲ್ಸ್. ಇದು ಬಂದು ಮಾರ್ಸ್ದು ಪೆನ್ಸಿಲ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ಅಂತ ಐ ಫೀಲ್, ನನಗೆ ಅನಿಸಿದ್ದು. ಬಿಕಾಸ್ ಎವ್ರಿ ಡೇಗೆ ಅದನ್ನು ನಾನು ಸ್ವಲ್ಪ ಶಾಪ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವ ಥರ ಯೂಸ್ ಮಾಡೋದಂತ ತೋರಿಸ್ತೇನೆ. ಜಸ್ಟ್ ನಾನು ಈ ಕಲರ್ ತೊಗೊಂಡಿದ್ದೀನಿ. ಇದರಲ್ಲೇ ನ್ಯೂಡ್ ಲಿಪ್ನ ಮಾಡ್ಬೋದು. ತುಂಬ ಅಂದರೆ ತುಂಬ ಅಫಿಷಿಯಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಸಿ, ಸ್ವಲ್ಪ ಲೈಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ 1 ಕಲರ್ ಹಾಕಿದ್ದೀನಿ. 1 ಕಲರ್ ಹಾಕಿದ್ರೆ ಖಂಡಿತ ಚೆನ್ನಾಗಿರಲ್ಲ, ಅದಕ್ಕೆ ಬೇರೆ ಕಲರ್ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಸಮಥಿಂಗ್ ನ್ಯಾಚುರಲ್ ಆಗಿ ಕಾಣುತ್ತೆ. ನಾನು ಇದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ. ಸಿ, ಸೊ ಇಷ್ಟೇ ಲಿಪ್ಸ್ಟಿಕ್. ಡಾರ್ಕ್ ಚೆನ್ನಾಗಿ ಕಾಣಲ್ಲ ಆಫೀಸಿಗೆ. ಸೊ ಇಷ್ಟೇ ನಂದು ಫೇಸ್ ಮೇಕಪ್ ಬಂದು. ಸಿ, ಇಷ್ಟು ಮಾಡಿಕೊಂಡ್ರೆ ನೀವು ಖಂಡಿತ ಸಾಕು. ಇದಕ್ಕೆ ಕಾಜಲ್ ತುಂಬ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಇಲ್ಲ. ಸೊ ನನಗೆ 1 ವೀಕಿಂದ ನಂಗೆ ಕಾಜಲ್ ತುಂಬ ಇಷ್ಟ ಆಗ್ತಾಯಿದೆ. ಇದು ಯೂಸ್ ಮಾಡ್ತಾ ಇರೋದು ರೆನೆ. ಸೊ 12 hours ಇರುತ್ತೆ, ಚೆನ್ನಾಗಿದೆ. ಸೊ ಅಪ್ಲೈ ಕಾಜಲ್. ಇಷ್ಟೇ. ಸೊ ಇವಾಗ ನಾನು ಪರ್ಫ್ಯೂಮ್ ಹಾಕೋಬಿಡ್ತೀನಿ. ಇದು ರೆನೆ, ಚೆನ್ನಾಗಿದೆ, ಡಿಸೆಂಟ್ ಆಗಿದೆ ಎವ್ರಿ ಡೇ ಯೂಸಿಗೆ. ಬಿಕಾಸ್ ನಾವು ತುಂಬ ಸೋಷಿಯಲ್ಸ್ ಪರ್ಸನ್ಸ್ ಜೊತೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅವರಿಗೂ ಏನು ಅನಿಸ್ಬಾರ್ದು. ಒಂದು ಕಡೆ ನಾವು 4 members ಕೂತ್ಕೋತೀವಿ. ಸೊ ಅವರಿಗೂ ಏನು ಫೀಲ್ ಅನ್ಕಂಫರ್ಟಬಲ್ ಆಗಬಾರ್ದು. ಸೊ ನಾವು ಕ್ಲೀನ್ ಆ್ಯಂಡ್ ನೀಟ್ ಹೈಜಿನಿಕ್ ಆಗಿ ಹೋಗ್ಬೇಕು. ಸೊ ಆ್ಯಸ್ ಯೂಶುವಲ್ ಮೈ ಫೇವ್ರೆಟ್ ವಾಚ್, ಫೇವ್ರೆಟ್. ಸೊ ಇದನ್ನು ನಾನು ಕೈಗೆ, ಬಿಕಾಸ್ ಇವತ್ತು ಸ್ಲೀವ್ಲೆಸ್ ಆಗ್ತಿರೋದ್ರಿಂದ ಕೈಗೆ ಸ್ವಲ್ಪ ಹಾಕೋದು. ಸೊ ಇಷ್ಟೇ ನನ್ನ ಫೇಸಿಗೆ ನಾನು ಇಷ್ಟೇ ಮೇಕಪ್ ಮಾಡೋದು. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವು ಫಾಲೋ ಮಾಡ್ಬೋದು. ಸೊ ಇಷ್ಟೇ ಸಿಂಪಲ್. ಸೊ ಇಷ್ಟೇ.
ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇಷ್ಟೇ ನಂದು ಹೇರ್ ಸ್ಟೈಲು. ಸೊ ಇಷ್ಟೇ ಇರುತ್ತೆ ಡೇ ಪೂರ ಹೇರ್ ಸ್ಟೈಲ್. ನಿಮಗೆ ನಂದು ಆಫೀಸ್ ಮೇಕಪ್ ಮೀನ್ಸ್ ನನ್ನ ಫೇಸಲ್ಲಿ ಯಾವುದೇ ಥರ ಮೇಕಪ್ ಅಂತೂ ಕಾಣಿಸ್ತಾ ಇಲ್ಲ. ನಾನು ಯಾವುದೇ ಥರ ಫೌಂಡೇಶನ್ ಆಗಲಿ ಏನೂ ಕೂಡ ಅಪ್ಲೈ ಮಾಡಿಲ್ಲ. ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿ ಆಫೀಸ್ಗೆ ರೆಡಿ ಆಗಿದ್ದೀನಿ. ಸೊ ಇದಾಗಿದೆ ನಾನು ಮೇಕಪ್. ಆಫೀಸ್ಗೆ ಡೈಲಿ ನಾನು ಹೀಗೆ ಮೇಕಪ್ ಮಾಡ್ಕೊಂಡು ಹೋಗೋದು ಇಷ್ಟೇ. ನಾವು ಆಫೀಸಲ್ಲಿ ಸ್ವಲ್ಪ ಕಾಫಿ ಬ್ರೇಕ್ ಎಲ್ಲ ತಗೊಂಡು ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಬಂದ್ವಿ. ಜಾಸ್ತಿ ಅವತ್ತಿನ ದಿನ ನನಗೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಅಷ್ಟೇ ಮಾಡೋಕ್ಕೆ. ಅಶ್ವಿನಿ 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 ಎಸ್ಟರ್ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಮಾಡ್ತಾಯಿದ್ದೀನಿ. ಇವಾಗ ಟೈಮು 3 o'clock ಆಗಿದೆ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಎಸ್ಟರ್ಡೇ ನಾನು ಎವ್ರಿ ಡೇ ಆಫೀಸ್ಗೆ ಹೇಗೆ ಮೇಕಪ್ ಮಾಡ್ಕೊಂಡು ಹೋಗೋದು ಅಥವಾ ಸಿಂಪಲ್ ಮೇಕಪ್ ಎವ್ರಿ ಡೇ ಮೇಕಪ್ ಬಗ್ಗೆ ತೋರಿಸಿದ್ದೆ. ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಎಲ್ಲ ವುಮೆನ್ಸ್ಗೆ ಹೆಲ್ತಿಯಾಗಿ ಯೂಸ್ ಆಗುವಂಥ ಡ್ರೈ ಫ್ರೂಟ್ ಲಡ್ಡುನ ತೋರಿಸ್ತಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ಡ್ರೈ ಫ್ರೂಟ್ಸ್ ಲಡ್ಡು ಅಂತ. ಸೊ ಎವ್ರಿ ವುಮೆನ್ಸಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗದೆ ಇರೋದು 3 months ಒನ್ಸ್ 2 months ಒನ್ಸ್ ಆ ಥರ ಆಗ್ತಿರುತ್ತಲ್ವ, ಇದನ್ನು ಕಂಟಿನ್ಯೂ 15 to 1 month ಎವ್ರಿ ಡೇ ಒಂದೊಂದು ತಿಂದೆ. ಮನೆಗೆ ಏನು ಬೇಕೋ ಅದನ್ನು ತೊಗೊಂಬಂದೆ, ಬಿಕಾಸ್ ಸ್ಯಾಟರ್ಡೇ ಸಂಡೇ ಅಲ್ವಾ. ಸೊ ನಾನು ಏನೇನು ತಂದಿದ್ದೀನಿ ಅಂತ ಕ್ವಿಕ್ಕಾಗಿ ನಿಮಗೆ ತೋರಿಸ್ಬಿಡ್ತೀನಿ. ರಾಯಲ್ ಡೇಟ್ಸ್ ಅಂತ ಇದನ್ನು ತೊಗೊಂಬಂದೆ, ಮತ್ತು ಪಂಪ್ಕಿನ್ ತಂದಿದ್ದೀನಿ. ಇದರಲ್ಲಿ ಒಂದು ಸ್ಪೆಷಲ್ ಮಾಡಿ ನಿಮಗೂ ತೋರಿಸ್ತೀನಿ, ಓಕೆನಾ. ಸೊ ಆ್ಯಸ್ ಯೂಶಲ್ ಹಾಲು, ಮತ್ತು ನನ್ನ ಹಸ್ಬೆಂಡ್ಗೆ ಯಾವಾಗಾದರೂ ಬೇಕಾದರೆ ಬಿಸ್ಕೆಟ್. ನಾನು ನಾಳೆ ಪಾವ್ ಭಾಜಿ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಪಾವ್ ಭಾಜಿ ಮಸಾಲ ತೊಗೊಬಂದಿದ್ದೀನಿ. ದೆನ್ ಕೋಕೋ ಪೌಡರ್, ಕಸೂರಿ ಮೇಥಿ, ಮತ್ತು ಬನ್, ತುಪ್ಪ, ಮತ್ತು ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ನಮಗೆ ಫಸ್ಟು ಬಾದಾಮಿ ತೊಗೊಂಡಿದ್ದೀನಿ, ಕರಿ ಎಳ್ಳು, ಬ್ಲ್ಯಾಕ್ ಎಳ್ಳು ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಇದು ಇಷ್ಟು 3 ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಸ್ವಲ್ಪ ಕೋಕೋ ಪೌಡರು ಆಮೇಲೆ ಹಾಕೋತೀನಿ, ಮತ್ತು ಇದು ಡೇಟ್ಸ್ ಇಷ್ಟನ್ನು ತೊಗೋಬೇಕು. ಡೇಟ್ಸ್ ಏನಿದೆ ಅದರಲ್ಲಿ ಬೀಜನ ತೊಗೊಬಿಡ್ತೀನಿ. ನಾನು ಇಲ್ಲೇ ಬಂದು ಬಾಕ್ಸ್ ಇಟ್ಕೊಂಡಿರ್ತೀನಿ. ಇದು ಐಸ್ ಕ್ರೀಮ್ ಬಾಕ್ಸು. ಏನಕ್ಕೆ ಅಂದರೆ ನಾನು ಏನಾದರೂ ಮಾಡಬೇಕಾದ್ರೆ ಅಲ್ಲೇ ಏನಾದರೂ ವೇಸ್ಟ್ ಇದ್ದರೆ ಅದನ್ನು ಹಾಕಿಂಗೆ ಮುಚ್ಚಿ ಪಕ್ಕದಲ್ಲೇ ಇಟ್ಕೊತೀನಿ. ಸೊ ದಟ್ ಅಡುಗೆ ಮಾಡೋವರೆಗೆ ನನಗೆ ಏನೇನಿದೆ ಅದೆಲ್ಲ ಹಾಕೋಬೋದು. ಸೊ ಇವಾಗ ಎಲ್ಲ ರೆಡಿಯಾಗಿದೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸೀಡ್ಸ್ನೆಲ್ಲನೂ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ರೋಸ್ಟ್ ಮಾಡ್ಕೋತೀನಿ. ಸೊ ಈ ಸೀಡ್ಸಲ್ಲಿ ಏನಿರುತ್ತೆ ಅಂತ ಅಂದರೆ, ನಮ್ಮ ಬಾಡಿಗೆ ಹೆಲ್ತಿ ಕೊಲೆಸ್ಟ್ರಾಲ್ ಮತ್ತು ಹೆಲ್ತಿ ಫ್ಯಾಟ್ ಮತ್ತು ನಮ್ಮದು ಇರ್ರೆಗ್ಯುಲರ್ ಪೀರಿಯಡ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಇದನ್ನು ನೀವು ಖಂಡಿತ ಯೂಸ್ ಮಾಡಲೇಬೇಕು. ಯಾಕಂದರೆ ಕೆಲವೊಂದ್ಸಲಿ ಸ್ಟ್ರೆಸ್ ಆದಾಗ ಅಥವಾ ಬ್ಯಾಡ್ ಯೋಚನೆಗಳಿದ್ದಾಗ ಮನಸ್ಸಲ್ಲಿ, ಅಥವಾ ಕೆಲಸದ ಒತ್ತಡದಿಂದ
ವುಮೆನ್ಸ್ ಎಲ್ಲ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿರಲ್ಲ. ಇದನ್ನು ಡೈಲಿ ಒಂದೇ ಒಂದು ಲಡ್ಡು ತಿನ್ನಿ. ಬಿಕಾಸ್ ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡಿದೆ. ಸೊ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಫಸ್ಟು ರೋಸ್ಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಬೇಡ, ಸ್ವಲ್ಪ ಬಿಸಿ ಆಗುವಷ್ಟು ರೋಸ್ಟ್ ಮಾಡ್ಕೋಬೇಕು. ಫ್ರೂಟ್ಸ್ ಲಡ್ಡು ಅಂತಲೇ ಅಲ್ಲ, ಇದರಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಸೊ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಆಫೀಸ್ಗೂ ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ಮನೇಲಿದ್ದಾಗ ಅವಾಗ ಒಂದೊಂದು ಸರಿ ಬಾಯಿ ಆಡಿಸ್ತಾ ಇರ್ತೀನಿ. ಸೊ ಆವಾಗ ಪೀರಿಯಡ್ಸಿಗೆ ಇದು ಪ್ರಾಬ್ಲಮ್ ಮಾಡಲ್ಲ. ನಮ್ಮದು ಸೈಕಲ್ ಏನಿದೆ, ಮಂತ್ಲಿ ಸೈಕಲ್, ಅದು ಕರೆಕ್ಟಾಗಿ ಹೋಗುತ್ತೆ. ಅದು ಕರೆಕ್ಟಾಗಿ ಹೋದ್ರೇ ವುಮೆನ್ಸ್ದು ಹೆಲ್ತ್ ಏನಿದೆ ಅದು ಕರೆಕ್ಟಾಗಿದೆ ಅಂತ. ಸೊ ಇದು ರೋಸ್ಟ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನು ಸ್ವಲ್ಪ ರೋಸ್ಟ್ ಮಾಡ್ತೀನಿ. ಈ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳಿಂದ ಏನು ಯೂಸು ಅಂತ ಹೇಳಿದ್ರೆ, ಇದು ನಮ್ಮ ಹೆಲ್ತಿಗೆ ಒಳ್ಳೆ ಆಯಿಲ್ ಕಂಟೆಂಟನ್ನು ಕೊಡುತ್ತೆ. ಮತ್ತು ಮೇಯ್ನಾಗಿ ಇದೇ ಕೂಡ ನಮ್ಮದು ಪೀರಿಯಡ್ಸ್ ಮಂತ್ಲಿ ಕರೆಕ್ಟಾಗಿ ಆಗೋದಕ್ಕೆ ಮೇಂಟೈನ್ ಮಾಡುತ್ತೆ. ಸೊ ಇದಾದಮೇಲೆ ನಾನು ಬಾದಾಮಿ ಏನಿದೆ ಅದನ್ನು ರೋಸ್ಟ್ ಮಾಡ್ಕೊತೀನಿ. ಸೊ ಈಗ ಬಾದಾಮಿನೂ ಕೂಡ ರೋಸ್ಟ್ ಆಗಿದೆ, ಅದನ್ನು ಹಾಕೋದು. ಯಾಕೆ ರೋಸ್ಟ್ ಮಾಡಬೇಕು ಅಂದರೆ ಅದು ತುಂಬ ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ. ಇವಾಗ ಏನು ಮಾಡಿದೆ ಅಂದರೆ, ಇವಾಗ ನಾನು ಬಾದಾಮಿ ಮತ್ತು ಸೀಡ್ಸ್ ಎಲ್ಲ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಕರಗಿದ ಮೇಲೆ ನಾನು ಸ್ವೀಟಾಗಿ ಏನಿದೆ ರೈಸಿನ್ಸು ಮತ್ತು ಡೇಟ್ಸ್ನ ಹಾಕೋತಾ ಇದ್ದೀನಿ. ಲಡ್ಡು ಅಂತ ಅಂದಾಗಲೇ ಅಲ್ಲೇನಾದರೂ ಸ್ವೀಟ್ನೆಸ್ ಇರಲೇಬೇಕು. ಅದನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಸ್ವೀಟ್ನೆಸ್ ಕೊಡೋದಕ್ಕೆ ನಾನು ಡೇಟ್ಸ್ನ ಹಾಕಿದ್ದೀನಿ. ಅದು ಕೂಡ ಅಷ್ಟೇ ಚೆನ್ನಾಗಿರೋದು ನೋಡ್ಬಿಟ್ಟು ತಗೊಳ್ಳಿ. ಹುರ್ಕೊಬೇಕು ತುಪ್ಪದಲ್ಲಿ, ಜಾಸ್ತಿ ಏನು ಬೇಡ. ಯಾಕೆ ಹುರ್ಕೊಳ್ಳೋದಂದರೆ ಇದನ್ನು ನಾವು 15 to 20 days ಅಥವಾ 1 month ಇಟ್ಕೋತೀವಲ್ವಾ. ಸೊ ಅದಕ್ಕೆ ನಾವು ಅದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕು. ನಾನು ಇದನ್ನು ಪೌಡರ್ ಮಾಡ್ಕೋತೀನಿ. ಸೊ ಇವಾಗ ನಾನು ಏನೇನು ರೋಸ್ಟ್ ಮಾಡಿದ್ದೆ ಅಲ್ವಾ, ಡ್ರೈ ಫ್ರೂಟ್ಸ್ ಅದೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಸೊ ನೋಡಿ, ನಾನು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಾನು ಏನಂತ ಹೇಳ್ತೀನಿ ಅಂದರೆ, ಖಂಡಿತ ಯಾರಿಗೂ ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸಕ್ಕರೆ ಆಗಲಿ ಅಥವಾ ಬೆಲ್ಲದ ಪೌಡರ್ನಾಗಲಿ ನಾನು ಖಂಡಿತ ಸಜೆಸ್ಟ್ ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ ಎಷ್ಟು ಅಂದರೆ ನೋಡಿ, 1 ಸ್ಪೂನ್ ಆ್ಯಂಡ್ ಅನದರ್ 1 ಸ್ಪೂನ್, 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಬಿಕಾಸ್ ಇದನ್ನು ನಾನು ಒಬ್ಬಳೇ ಅಲ್ಲ, ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಅಂದಮೇಲೆ ಸ್ವಲ್ಪ ಏನಾದರೂ ಬೇಕಾಗುತ್ತೆ. ನೋಡಿ, ಇಷ್ಟು ಇದನ್ನು ಹಾಕೋತಿದ್ದೀನಿ. ಇದ್ರ ಜೊತೆಗೆ ನಾನೇನು ಮಾಡ್ತಿದ್ದೀನಿ, ರೈಸಿನ್ಸ್ ಮತ್ತು ಏನಿದೆ ಅದನ್ನು ಹಾಕೋತೀನಿ. ಈಗ ಇದನ್ನು ನಾನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದಾದಮೇಲೆ ಗ್ರೈಂಡ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ನಾನು ಸ್ವಲ್ಪ ಪೌಡರ್ ಮಾಡ್ಕೋತೀನಿ. ನೋಡಿ, ವಾವ್, ಸಖತ್ ಫ್ಲೇವರ್ಫುಲ್ ಆಗಿದೆ. ಬಿಕಾಸ್ ಅದು ಯಾಕೆ ಅಂದರೆ ಮೇಯ್ನ್ ಆಗಿ ಬಂದು ನಾವು ಕೋಕೋ ಪೌಡರ್ ಹಾಕಿದ್ದೀವಿ ಮತ್ತು ಅದಕ್ಕೆ ಗೀ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇದಾದಮೇಲೆ ಏನು ಮಾಡಬೇಕಂದ್ರೆ, ನಾನು ಅದೇ ಯಾವ ಬಾಣಲಿಯಲ್ಲಿ ತುಪ್ಪ ಹಾಕಿ ಉಟ್ಕೊಂಡಿದ್ದೆ ಅಲ್ವಾ, ಅದೇ ಬಾಣಲಿಗೆ ನಾನು ಏನು ಪೌಡರ್ ಮಾಡಿಕೊಂಡೆ ಇವಾಗ ಡ್ರೈ ಫ್ರೂಟ್ಸ್ದು ಅದನ್ನು ಹಾಕ್ತೀನಿ. ನೀವು ಮಾಡಿದೆ ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಅಲ್ವಾ. ಅದನ್ನು ನಾನು ಮತ್ತೆ ಒಂದೇ 1 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ಬಿಕಾಸ್ ತುಪ್ಪದ ಫ್ಲೇವರ್ ಇದ್ದರೆ ಅದು ಖಂಡಿತ ಚೆನ್ನಾಗಿರುತ್ತೆ. ನನ್ನ ಮಗಳು ಜಾಸ್ತಿ ತುಪ್ಪ ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೋತೀನಿ. ಸೊ ಇದನ್ನು ತಿನ್ನೋದ್ರಿಂದ ಖಂಡಿತ ಎಲ್ಲರಿಗೂ ಪೀರಿಯಡ್ಸ್ ಏನು ಪ್ರಾಬ್ಲಮ್ ಇದೆ, ಮಂತ್ಲಿ ಪೀರಿಯಡ್ಸ್, ಅದು ಸಾಲ್ವ್ ಆಗುತ್ತೆ. ಟ್ರೈ ಮಾಡಿ ಒಂದ್ಸರಿ. ಇದರಿಂದ ಜಾಸ್ತಿ ಏನೂ ಖರ್ಚಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 500 rupees. 500 rupeesನ ನೀವು ಮಂತ್ಲಿಯಲ್ಲಿ ಖರ್ಚು ಮಾಡಿದ್ರೆ ನಿಮ್ಮ ಹೆಲ್ತು ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಅಲ್ವಾ. ಇದು ಓನ್ಲಿ ಫಾರ್ ವುಮೆನ್ಸ್ ಅಂತಲ್ಲ, ಜೆಂಟ್ಸ್ ಕೂಡ ಇದನ್ನು ತಿನ್ಬೋದು. ಬಟ್ ನಾನು ಇದನ್ನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇರೋದು ಯಾಕೆಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಆಗುತ್ತೆ. ಸೊ ಇವಾಗ ಇದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇದಕ್ಕೆ ನಾನು ಉಂಡೆ ಕಟ್ತೀನಿ. ಯಾವುದೇ ಥರ ಖಂಡಿತ ನೀರನ್ನು ಹಾಕೋ ಆಗಿಲ್ಲ.
ನೀರಾಗಲಿ ಸ್ವೀಟ್ ಆಗಲಿ ಏನೂ ಹಾಕೋಂಗಿಲ್ಲ. ನೀರು ಈಗ ಸಪೋಸ್ ಒಬ್ಬರು ಮನೇಲಿ ಫ್ರಿಜ್ ಇರುತ್ತೆ, ಕೆಲವ್ರ ಮನೇಲಿ ಫ್ರಿಜ್ ಇರೋದಿಲ್ಲ ಅಲ್ವಾ, ಸೊ ಹೊರಗಡೆ ಕೂಡ ಇಟ್ಕೋಬೋದು. ನಾನು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊತಾ ಇದ್ದೀನಿ. ತುಪ್ಪ ಸವರ್ಕೊಂಡು ಉಂಡೆ ಕಟ್ಟೋಣ. ಇದಕ್ಕೆ ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಇದೇ ಥರ ಉಂಡೆ ಕಟ್ಟಿ ನಾವು ಸ್ಟೋರ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದೆ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಬಂದಿದೆ. ಇಲ್ಲಿ 30 ಇದೆ, 45 ಆಯಿತು ಟೋಟಲ್. ಆಲ್ರೆಡಿ ನಾನು ಒಂದು ತಿಂದೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಇದು ವುಮೆನ್ಸ್ ಅಂತ ಅಲ್ಲ, ಮಕ್ಕಳು ಕೂಡ ತಿನ್ಬೋದು. ಮಕ್ಕಳಿಗೆ ಎವ್ರಿಡೇ ಲಂಚ್ ಬಾಕ್ಸ್ಗೆ ಒಂದೊಂದು ಕೂಡ ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಇದನ್ನು ಹೀಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂದರೆ ನಾನು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಏರ್ ಟೈಟ್ ಇಲ್ಲ ಮೀನ್ಸ್ ಅಂದರೆ ಗಾಜಿಂದಿಲ್ಲ ಅಂತ ಹೇಳಿದ್ರು ನೀವು ಸ್ಟೀಲ್ದಕ್ಕೆ ಓಕೆ ಇಟ್ಕೋಬೋದು. ಬಟ್ ಆದರೆ ಜೋಪಾನವಾಗಿ ಮೀನ್ಸ್ ಎತ್ತಿ ಇಟ್ಕೊಳ್ಳಿ, ಅದು ಗಾಳಿ ಆಡಬಾರ್ದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ತಿನ್ಬೋದು. ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ಓಕೆ, ನಾನು ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋವರೆಗೆ ವೆಯ್ಟ್ ಮಾಡ್ತಾಯಿರಿ. ಓಕೆನಾ? ಥ್ಯಾಂಕ್ ಯು.